ಸೇತುಬಂಧ ಸರ್ವಾಂಗಾಸನ. ಇದರಲ್ಲಿ ಸೇತುಬಂಧದಲ್ಲಿ ಬೇರೆ ಬೇರೆ ಥರ ಮಾಡೋದಿರುತ್ತೆ, ಮೆಥಡ್ ಬೇರೆ ಬೇರೆ ಇರುತ್ತೆ. ದಿಂಬಲ್ ಮಾಡೋದು, ಮತ್ತು ಬ್ರಿಕ್ಕಲ್ಲಿ ಮಾಡೋದು, ಬ್ಲ್ಯಾಂಕೆಟ್ ಹಾಕ್ಕೊಂಡು ಮಾಡೋದು, ಆ ಥರ ಎಲ್ಲ ಇರುತ್ತೆ. ಮತ್ತು ಬೇರೆದು ವುಡನ್ದು ಬಾಕ್ಸ್ ಇರುತ್ತೆ, ಅದರಲ್ಲಿ ಮಾಡೋದು ಇರುತ್ತೆ. ಇವಾಗ ಬ್ರಿಕ್ಕಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಬ್ರಿಕ್ ಎಲ್ಲಿ ಬರಬೇಕು ಅಂದರೆ ಸ್ವಲ್ಪ ಕ್ಲೋಸಾಗಿ ಬರಬೇಕು. ಇದು ನೋಡಿ, ಈ ಪಾಯಿಂಟ್ ಏನಿದೆ ಹತ್ತಿರ ಕಾಣಿಸುತ್ತಾ? ಈ ಪಾಯಿಂಟ್ ಏನಿದೆ ಇದು ಟೈಲ್ ಬೋನಿಂದ ಮೇಲಕ್ಕೆ ಬರಬೇಕು, ಈ ಲೆಂತಿಗೆ ಬರಬೇಕು. ಅಂದರೆ ನಾವು ಮಲಕ್ಕೊಂಡಾಗ ನೋಡಿ ಈ ಪಾಯಿಂಟಿಗೆ ಬರಬೇಕು, ಬಟಕ್ಸಿಗೆ ಬರಬಾರ್ದು. ಇಲ್ಲಿಂದ ಟೈಲ್ ಬೋನ್ ಲಾಸ್ಟ್ ಬೋನ್ ಎಂಡ್ ಆಗುತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಕೊಟ್ಟಾಗ ನಮಗೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಮಲಕ್ಕೊಂಡಾಗ ಲಂಬರ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಬೆಂಡ್ ಮಾಡೋಕ್ಕೂ ಈಸಿ ಆಗಿರುತ್ತೆ, ಯಾವುದೇ ಥರ ಪೇಯ್ನ್ ಬರೋದಿಲ್ಲ ಇದು ಮಾಡೋದ್ರಿಂದ. ಇದು ಬ್ರಿಕ್ಕಲ್ಲಿ ಮಾಡೋದು ಒಂದು ಮೆಥಡು. ಇನ್ನೊಂದು ದಿಂಬಲ್ ಮಾಡೋದು ಒಂದು ಮೆಥಡ್ ಇದೆ. ಇದು ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸೋಣ. ನೀವು ಮಲಕ್ಕೊಳ್ಳಿ. ಸರ್ವಾಂಗಾಸನ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಎಡ್ಜಲ್ಲಿ ಕುತ್ಕೋಬೇಕು. ಈಗ ಬ್ರಿಕ್ಕಲ್ಲಿ ಮಾಡೋಕ್ಕೆ ಕೆಲವ್ರಿಗೆ ಆಗಲ್ಲ, ಇಲ್ಲಿ ಪೇಯ್ನ್ ಬರುತ್ತೆ, ತುಂಬ ಹೊತ್ತಿರೋಕ್ಕಾಗಲ್ಲ. ಕುತ್ಕೊಳ್ಳಿ, ಎಡ್ಜಲ್ಲಿ ಕುತ್ಕೊಳ್ಳಿ, ತುದೀಲಿ ಕುತ್ಕೋಬೇಕು, ತುದೀಲಿ ಮುಂದಕ್ಕೆ ಕುತ್ಕೊಳ್ಳಿ. ಈ ಬಟ್ಟೆ ತೆಗಿರಿ, ಮುಂದಕ್ಕೆ ಕುತ್ಕೊಳ್ಳಿ, ಇನ್ನೂ ಸ್ವಲ್ಪ ಮುಂದಕ್ಕೆ ತುದೀಲಿ. ಎಡ್ಜಲ್ಲಿ ಕುತ್ಕೋಬೇಕು. ನೀವು ಎಡ್ಜಲ್ಲಿ ಕೂತ್ಕೊಂಡು ಮಲಕ್ಕೊಳ್ಳುವಾಗ ಬೀಳಲ್ಲ. ಇಲ್ಲಾಂತಂದರೆ ಇಲ್ಲಿ ಕೂತ್ಕೊಂಡು ನೀವು ಮಲಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ದಿಂಬು ಮುಂದಕ್ಕೆ ಹೋಗುತ್ತೆ, ನೀವು ಹಿಂದೆ ಬಂದುಬಿಡ್ತೀರ. ತುದಿಯಲ್ಲಿ ಕೂತ್ಕೊಂಡು ಈಗ ನಿಧಾನ ಹಿಂದಕ್ಕೆ ಹೋಗಿ ಸೈಡಲ್ಲಿ ಇಟ್ಕೊಂಡು ಬೆಂಡ್ ಮಾಡಿ. ಹಾಗೆ ನೋಡಿ, ಶೋಲ್ಡ್ರ್ ಡ್ರಾಪ್ ಆಗಿರಬೇಕಿಲ್ಲಿ, ಚಿನ್ನ ಒಳಕ್ಕಿರುತ್ತೆ. ಮತ್ತು ಈ ಥರ ಈ ಬ್ರಿಕ್ಕಲ್ಲಿ ಮಾಡೋಕ್ಕಾಗಲ್ಲ, ಇವ್ರಿಗೆಲ್ಲನ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ದಿಂಬು ಹಾಕ್ಕೊಂಡಿರೋದು, 2 ದಿಂಬು. ಮನೇಲಿ ಮಾಡೋರು ಸಾಫ್ಟ್ ಇರೋದು ಹಾಕ್ಕೋಬಾರ್ದು, ಬೋಸ್ಟರ್ ಈ ಥರದ್ದು ಸ್ವಲ್ಪ ಹಾರ್ಡ್ ಇರಬೇಕು. ಆ ಥರದ್ದು ಹಾಕ್ಕೊಂಡು ಮಾಡಿದಾಗ ಬೆನ್ನು ಚೆನ್ನಾಗಿ ಹಿಗ್ಗುತ್ತೆ, ಕಾಲುಗಳು ನೆಲದ ಮೇಲೆ ಇರುತ್ತೆ, ಕ್ಲೀನಾಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಮತ್ತು ಕುತ್ತಿಗೆ ನೋಡಿ, ಚಿನ್ನ ಈ ಥರ ಬಂದಿರೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಇದು ಬೆನ್ನಿನ ಭಾಗ, ಕೈಗಳು, ಕಾಲುಗಳೆಲ್ಲ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಎಷ್ಟೊತ್ತು ಬೇಕಾದರೂ ಇದಿರ್ಬೋದು. ಇದು ಮಾಡ್ತಾ ಇರುವಾಗ ವಾಪಸ್ ಬರುವಾಗ ಹೇಗೆ ಬರಬೇಕು ಅಂದರೆ, ಮಂಡಿ ಕೆಳಗಡೆ ದಿಂಬು ಹಾಕ್ಕೋಬೇಕು. ಅಂದರೆ ಒಂದು 5 ನಿಮಿಷ ಇದೇ ಥರ ಇದ್ದು ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಈಗ ಮಂಡಿ ಕೆಳಗಡೆ ದಿಂಬು ಹಾಕ್ಕೊಳ್ಳಿ. ಈ ಒಂದು 5 ನಿಮಿಷ ಇದ್ದಾದಮೇಲೆ ಮಂಡಿ ಕೆಳಗಡೆ ಈ ಥರ ನೂಕ್ಕೋಬೇಕು, 2 ದಿಂಬು. ಈ ಥರ ಒಂದು 5 ನಿಮಿಷ ಮಲಕ್ಕೋಬೇಕು. ಮಲಕ್ಕೊಂಡಾಗ ಏನಾಗುತ್ತೆ, ಬೆನ್ನಿನ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಶವಾಸನ ಅದೇ ಥರ ಒಂದು 5 ನಿಮಿಷ ಮಾಡಾದಮೇಲೆ ನಂತರ ಬಲಕ್ಕೆ ಹೊರಳಿ ಮೇಲಕ್ಕೆ ಬರಬೇಕು. ಬಲಕ್ಕೆ ಹೊರಳಿ ಮೇಲಕ್ಕೆ ಬನ್ನಿ, ನಿಧಾನಕ್ಕೆ ಬನ್ನಿ. ಶವಾಸನದಿಂದ ಹೇಗೆ ಎದ್ದು ಬರ್ತಿರೋ ಮೇಲಕ್ಕೆ ಅದೇ ಥರ ಮೇಲಕ್ಕೆ ಬರಬೇಕು. ಮೇಲಕ್ಕೆ ಬನ್ನಿ. ಹೀಗೆ ಮನೇಲಿ ಮಾಡ್ಕೊಳ್ಳೋರು ದಿಂಬಲ್ಲಿ ಈ ಥರ ಮಾಡ್ಕೊಳ್ಳಿ. ಎಲ್ಲರ ಮನೇಲೂ ಈ ಥರ ಬ್ಲಾಕ್ಸ್ ಇರೋದಿಲ್ಲ. ಬ್ಲಾಕ್ಸ್ ಇದ್ದರೆ ಬೇರೆ ಬೇರೆ ಥರ ಇರುತ್ತೆ, ಕೆಲವ್ರ ಮನೆಯಲ್ಲಿ ಇದ್ದರೆ ಈ ಥರ ಉಪಯೋಗಿಸ್ಕೊಳ್ಳಿ. ಇಲ್ಲದೇ ಇದ್ದರೆ ಈ ಥರ ದಿಂಬು ಹಾಕ್ಕೊಂಡು ಮಾಡಿ. ಇವಾಗ ಎಲ್ಲರೂ ಮಾಡ್ತಾರೆ, ದಿಂಬಲ್ಲಿ ಹೇಗೆ ಮಾಡ್ತಾರೆ, ಬ್ರಿಕ್ಕಲ್ಲಿ ಹೇಗೆ ಮಾಡ್ತಾರೆ ಅದನ್ನು ನೋಡೋಣ. ಹಾಂ, ನೇರಕ್ಕೆ ಕೂತ್ಕೊಳ್ಳಿ. ಈಗ ನಿಧಾನ ಮಲಕ್ಕೊಳ್ಳಿ. ಕಾಲುಗಳನ್ನು ಮಡಿಸಿ, 2 ಮಂಡಿಗಳನ್ನು ಮಡಿಸಿ. ಈಗ ಮಡಿಸ್ಬಿಟ್ಟು ಈಗ ಹಿಪ್ಸ್ ಭಾಗ ಲಿಫ್ಟ್ ಮಾಡಿ, ಬಟಕ್ಸ್ ಲಿಫ್ಟ್ ಮಾಡ್ಕೊಳ್ಳಿ, ಪೃಷ್ಠದ ಭಾಗ ಲಿಫ್ಟ್ ಆಗಲಿ. ಈಗ ನಿಧಾನ ಬ್ರಿಕ್ಕನ್ನು ಟೈಲ್ ಬೋನಿಂದ ಮೇಲಕ್ಕೆ ಬರಬೇಕು. ಈಗ ಯಾರಿಗೆ ಈಸಿ ಇರುತ್ತೆ ಇದು ಮಾಡೋಕ್ಕೆ ಅಭ್ಯಾಸ ಇರೋರು ಕಾಲುಗಳನ್ನು ನೇರ ಮಾಡ್ಕೋಬೋದು. ಅಂದರೆ ತುಂಬ ಬೆರಳೆಲ್ಲ ನಿಮ್ಮ ಕಡೆಗೆ ತೊಗೊಳೋದು ಬೇಡ, ರಿಲ್ಯಾಕ್ಸ್ ಆಗಿರಲಿ, ಕಾಲು ಸ್ಟ್ರೈಟ್ ಇರಲಿ. ಈ ಥರ ಯಾರಿಗೆ ಕಷ್ಟ ಅನಿಸುತ್ತೆ ಅವರು ಬೇಕಾದ್ರೆ ಕಾಲು ಫೋಲ್ಡ್ ಮಾಡ್ಬೋದು. ಒಂದು ಸಲ ಕಾಲು ಫೋಲ್ಡ್ ಮಾಡಿ ಎಲ್ಲರೂ ನೋಡಿ, ಈ ಥರ ಬೇಕಾದ್ರೆ ಇಟ್ಕೋಬೋದು ಬಿಗಿನಿಂಗಲ್ಲಿ. ಅಂದರೆ ನಿಮಗೆ ಕಷ್ಟ ಆಗ್ತಿದೆ, ಬೆನ್ನಲ್ಲಿ ನೋವು ಬರ್ತಿದೆ ಅಂತಂದರೆ ಈ ರೀತಿ ಕಾಲುಗಳನ್ನು ಮಡಿಸಿ. ಈಗ ಕಾಲುಗಳು ನೇರ ಮಾಡ್ಕೊಳ್ಳಿ, ಎಲ್ಲರೂ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಇದು ಮಾಡೋದ್ರಿಂದ ನಿಮಗೆ ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಗುತ್ತಲ್ಲ, ಬೆನ್ನು ನೋವಿದ್ರೆ ಕಡಿಮೆ ಆಗುತ್ತೆ. ಮತ್ತು ಚೆಸ್ಟ್ ಭಾಗ ಚೆನ್ನಾಗಿ ಓಪನ್ ಆಗುತ್ತೆ, ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ಇದರೆಲ್ಲ ಕಡಿಮೆ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಚಿನ್ನ ಒಳಗಿರೋದ್ರಿಂದ, ಗಲ್ಲ ಒಳಗಿರುತ್ತಲ್ಲ, ಅದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಕಾಲುಗಳಲ್ಲಿ ಕಾಲು ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ, ಪೆಲ್ವಿಕ್ ಪಾಯಿಂಟ್ ಓಪನ್ ಆಗೋದ್ರಿಂದ ಅಲ್ಲಿನ ಸಮಸ್ಯೆಗಳೂ ಕಡಿಮೆ ಆಗುತ್ತೆ. ಹೊಟ್ಟೆ ಭಾಗ, ಕಿಬ್ಬೊಟ್ಟೆ ಭಾಗ ಎಲ್ಲ ಚೆನ್ನಾಗಿ ಹಿಗ್ಗುತ್ತೆ ನೋಡಿ, ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ ಇದು ಮಾಡೋದ್ರಿಂದ. ಇದು ಸೇತುಬಂಧ ಸರ್ವಾಂಗಾಸನ ಬ್ರಿಕ್ಕಲ್ಲಿ, ವಿತ್ ಬ್ರಿಕ್. ಈಗ ಬ್ರಿಕ್ಕಲ್ಲಿ ಮಾಡ್ತಿದ್ದಾರೆ, ಈಗ ಕೆಲವರು ದಿಂಬಲ್ಲಿ ಮಾಡ್ತಿದ್ದಾರೆ. ಈಗ ತುದಿಯಲ್ಲಿ ಕೂತ್ಕೊಳ್ಳಿ, ಎಡ್ಜಲ್ಲಿ ಕೂತ್ಕೊಳ್ಳಿ. ಎಡ್ಜಲ್ಲಿ ಕೂತ್ಕೊಂಡು ನಿಧಾನ ಹಿಂದಕ್ಕೆ ಮಲಕ್ಕೊಳ್ಳಿ, ನಿಧಾನ ಮಲಗಬೇಕು. ಹಾಗೆ
ಕಾಲುಗಳು ನೆಲದ ಇದ್ರ ಬ್ಲ್ಯಾಂಕೆಟ್ ಮೇಲೆ ಇಡಿ. ಬ್ರಿಕ್ಕಲ್ಲಿ ಮಾಡ್ತಿರೋರು ಕಾಲು ನೇರ ಮಾಡ್ಕೋಬೋದು, ಕಷ್ಟ ಆದರೆ ಕಾಲು ಫೋಲ್ಡ್ ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡಿ. ಒಟ್ಟಿನಲ್ಲಿ ರಿಲ್ಯಾಕ್ಸ್ ಆಗಿರಬೇಕು. ಕಣ್ಮುಚ್ಚಿ, ಗಲ್ಲ ಒಳಕ್ಕಿರಲಿ, ಚಿನ್ನ ಒಳಕ್ಕೆ ಎದೆ ಕಡೆಗೆ, ತಲೆ ಎತ್ತಬಾರ್ದು. ಮೃದುವಾಗಿ ಕಣ್ಮುಚ್ಚಿ ಒಂದು 5 ನಿಮಿಷ ಹೀಗೇ ಇರಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಈ ಆಸನದಿಂದ ತುಂಬ ಲಾಭ ಇದೆ. ಸರ್ವಾಂಗಾಸನ, ಸರ್ವ ಅಂಗಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಪ್ರತಿಯೊಂದು ಭಾಗಕ್ಕೂ ಚೆನ್ನಾಗಿ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗೋದ್ರಿಂದ ನರ್ವ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಮನೇಲಿ ಮಾಡ್ತಿರೋರು ಸಾಫ್ಟಾಗಿರೋ ದಿಂಬು ಉಪಯೋಗಿಸ್ಬಾರ್ದು, ಸ್ವಲ್ಪ ಹಾರ್ಡಾಗಿರೋದು. ಇಷ್ಟು ಉದ್ದ ಬೇಕು ಅಂತಲೂ ಇಲ್ಲ. ಮನೆಯಲ್ಲಿ ದಿಂಬುಗಳಿರುತ್ತಲ್ಲ, ಅದನ್ನೇ ಹಿಪ್ಸ್ ಕೆಳಗಡೆ ಬರೋ ಥರ ಇಟ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಹಾಗೇ ಇರಿ. ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಗೋದ್ರಿಂದ L4 L5 ಪ್ರಾಬ್ಲಮ್ ಇರುತ್ತಲ್ಲ, ಶ್ರಿಂಕ್ ಆಗಿರುತ್ತಲ್ಲ, ಆ ಭಾಗ ನೋವು ಬರ್ತಾ ಇರುತ್ತೆ. ಕೆಳ ಬೆನ್ನಿನ ಭಾಗ, ಲೋವರ್ ಬ್ಯಾಕ್. ಇದು ಮಾಡೋದ್ರಿಂದ ನಿವಾರಣೆ ಆಗುತ್ತೆ. ನೋವು ನಿವಾರಣೆ ಆಗಿ ಸುಸ್ಥಿತಿಗೆ ಬರುತ್ತೆ ಬೆನ್ನಿನ ಭಾಗ. ಒಂದು 5 ನಿಮಿಷ ಹಾಗೇ ಇರಿ. ನಿಧಾನ ಕಾಲುಗಳನ್ನು ಫೋಲ್ಡ್ ಮಾಡ್ಕೊಳ್ಳಿ. ಬ್ರಿಕ್ಕಲ್ಲಿರೋರು ಈಗ ಬ್ರಿಕ್ ತೆಗೆದು ಲೆಫ್ಟ್ ಸೈಡ್ಗಿಡಿ, ನಿಮ್ಮ ಎಡಕ್ಕಿಡಿ. ಬ್ರಿಕ್ ತೆಗೆದು ಕಾಲುಗಳು ನೇರ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ತಿರಲ್ಲ, ಆ ರೀತಿ ಮಾಡ್ಕೊಳ್ಳಿ. ಈಗ ದಿಂಬು ಹಾಕ್ಕೊಂಡಿರೋರು ನಿಧಾನ ಮಂಡಿ ಕೆಳಗಡೆ ಹಾಕ್ಕೊಳ್ಳಿ. ದಿಂಬು ಹಿಪ್ಸ್ ಭಾಗ ಲಿಫ್ಟ್ ಮಾಡ್ಕೊಳ್ಳಿ. ಲಿಫ್ಟ್ ಮಾಡಿಬಿಟ್ಟು ಮಂಡಿ ಕೆಳಗಡೆ ದಿಂಬುಗಳನ್ನು ಜರುಗಿಸ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಮಂಡಿ ಕೆಳಗಡೆ ದಿಂಬು ಹಾಕ್ಕೊಂಡು ರಿಲ್ಯಾಕ್ಸ್ ಮಾಡುವಾಗ ಇಲ್ಲೂ ಅಷ್ಟೇ ಬೆನ್ನಿನ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಸೊಂಟ ನೋವು, ಬೆನ್ನು ನೋವಿರೋರು ಈ ಥರ ಮನೆಯಲ್ಲೂ ದಿಂಬಿಟ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಹಾಗೇ ಇರಬೇಕು. ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಇಡೀ ಶರೀರವನ್ನೊಮ್ಮೆ ಗಮನಿಸ್ಕೊಳ್ಳಿ. ಕೈ ಬೆರಳು ಚಲಿಸಿ, ಕಾಲು ಬೆಳಿಗ್ಗೆ ಚಲನೆ ಕೊಡಿ. ಎಡಮಂಡಿ ಮಡಿಸಿ ಬಲಗೈ ಮೇಲಕ್ಕೆ ತಗೊಂಡು ಬಲಕ್ಕೆ ಹೊರಳಿ. ನಿಧಾನ ಮೇಲಕ್ಕೆ ಬನ್ನಿ. ನೇರ ಕೂತ್ಕೊಳ್ಳಿ ದಿಂಬು ಮೇಲೆ. ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ನಿಧಾನ ಉಸಿರನ್ನು ತಗೊಳ್ಳಿ. ನಿಧಾನ ಉಸಿರನ್ನು ಹೊರಗೆ ಬಿಡಿ. ಡೀಪ್ ಇನ್ಹಲೇಷನ್ ಆ್ಯಂಡ್ ಡೀಪ್ ಎಕ್ಸಲೇಷನ್. ಒಂದು ರೌಂಡು ಓಂಕಾರ. ಬ್ರೀದ್ ಇನ್. ಓ
ಶೀತಲಿ ಪ್ರಾಣಾಯಾಮ ಶುರು ಮಾಡಿ. ನಾಲಿಗೆ ಮುಖಾಂತರ ಉಸಿರು ತಗೊಳ್ಳಿ. ತುಟಿಗಳನ್ನು ಮುಚ್ಚಿ ಮೂಗಿಂದ ನಿಧಾನ ಉಸಿರನ್ನು ಹೊರಗೆ ಬಿಡಿ. ನಿಧಾನ ಮಾಡಿ. ಉಸಿರು ತಗೊಂಡಾಗ ಹೊಟ್ಟೆ ಭಾಗ ಪೂರ್ತಿ ಉಬ್ಬಬೇಕು. ಉಸಿರನ್ನು ಹೊರಗೆ ಹಾಕುವಾಗ ಪೂರ್ತಿ ಹೊಟ್ಟೆ ಭಾಗ ಖಾಲಿ ಆಗಬೇಕು. ಹೊಟ್ಟೆ ಭಾಗ ಒಳಗೆ ಹೋಗಬೇಕು. ಶರೀರದಲ್ಲಿ ತುಂಬ ಉಷ್ಣತೆ ಇದ್ದಾಗ, ಹೀಟ್ ಆಗಿದ್ದಾಗ ಇದನ್ನು ಮಾಡ್ಕೊಳ್ಳಿ. ಬಾಡಿ ಕೂಲ್ ಆಗುತ್ತೆ. ಕೂಲಿಂಗ್ ಟೆಕ್ನಿಕ್ ಇದು. ರಿಲ್ಯಾಕ್ಸ್. ನಾಡಿ ಶೋಧನ ಮಾಡಿ. ಎಡಗೈ ಚಿನ್ಮುದ್ರ. ಕ್ಲೋಸ್ ದ ರೈಟ್ ನಾಸ್ಟ್ರಿಲ್. ಎಕ್ಸೇಲ್. ಲೆಫ್ಟಿಂದ ಎಕ್ಸೇಲ್ ಮಾಡಿ ನಿಧಾನ ಎಡಗಡೆಯಿಂದ ಉಸಿರು ತಗೊಳ್ಳಿ. ಇನ್ಹೇಲ್ ಥ್ರೂ ದ ಲೆಫ್ಟ್. ಕ್ಲೋಸ್ ದ ಲೆಫ್ಟ್ ನಾಸ್ಟ್ರಿಲ್. ಎಕ್ಸೇಲ್ ಥ್ರೂ ದ ರೈಟ್. ನಿಧಾನ ಮಾಡಿ. ಇನ್ಹೇಲ್ ಥ್ರೂ ದ ರೈಟ್. ಕ್ಲೋಸ್ ದ ರೈಟ್ ನಾಸ್ಟ್ರಿಲ್. ಎಕ್ಸೇಲ್ ಥ್ರೂ ದ ಲೆಫ್ಟ್. 4 more rounds. ನಿಧಾನ ಉಸಿರನ್ನು ತಗೋಬೇಕು. ನಿಧಾನ ಉಸಿರನ್ನು ಹೊರಗೆ ಬಿಡಿ. ಮುಖ ಶಾಂತವಾಗಿರಲಿ. ಉಸಿರಾಟದ ಚಲನೆಯನ್ನೇ ಗಮನಿಸ್ತಾ ಮಾಡಿ. ಕುತ್ತಿಗೆ ನೇರ, ಬೆನ್ನೇರ, ಹುಬ್ಬುಗಳು ಸಡಿಲವಾಗಿರಬೇಕು. ಫೈವ್ ರೌಂಡ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಪ್ರಾಣಾಯಾಮ ಮಾಡುವಾಗ ವಜ್ರಾಸನ ಅಥವಾ ಪದ್ಮಾಸನದಲ್ಲಿ ಕೂತ್ಕೋಬೋದು. ಇಲ್ಲಾಂದರೆ ಸಿದ್ಧಾಸನ. ಬೆನ್ನೇರ ಇರಬೇಕು ಒಟ್ಟಾರೆ. ಇಲ್ಲಾಂದರೆ ದಿಂಬುಗಳು ಈ ಥರ ಬ್ಲ್ಯಾಂಕೆಟ್ಗಳು ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಮಾಡಿದಾಗ ಬೆನ್ನಿನ ಭಾಗ ನೇರ ಇರುತ್ತೆ. ಬೆನ್ನೇರ ಇದ್ದಾಗ ಉಸಿರಾಟ ಸಹಜವಾಗಿ ಸರಾಗವಾಗಿ ನಡೀತಾ ಇರುತ್ತೆ. ನಾಡಿ ಶೋಧನದ್ದು ಏನು ಲಾಭ ಸಿಗುತ್ತೆ ಅದು ಸರಿಯಾದ ರೀತಿಯಲ್ಲಿ ಸಿಗಬೇಕು ಅಂದರೆ ಬೆನ್ನಿನ ಮೂಳೆ ನೇರ ಇರಬೇಕು. ಕಂಪ್ಲೀಟ್ ಆದಮೇಲೆ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಇನ್ಹೇಲ್ ಮಾಡಿ ಸ್ಟಾಪ್ ಮಾಡಬೇಕು ನಿಲ್ಲಿಸುವಾಗ. ಭ್ರಾಮರಿ ಮಾಡಿ 3 ರೌಂಡ್ಸ್. ನಿಧಾನ ಉಸಿರು ತೊಗೋಬೇಕು. ಉಸಿರನ್ನು ಹೊರಗೆ ಹಾಕಬೇಕಾದ್ರೆ ನಿಧಾನ ಉಸಿರನ್ನು ಹೊರಗೆ ಹಾಕಬೇಕು. ದುಂಬಿ ಥರ ಸೌಂಡ್ ಮಾಡಬೇಕು. ಆ ವೈಬ್ರೇಷನ್ ಫೀಲ್ ಮಾಡಬೇಕು ನೀವು. ನಿಮ್ಮ ಉಸಿರು ನಿಮಗೆ ಮಾತ್ರ ಅದು ವೈಬ್ರೇಷನ್ ನಿಮಗೆ ಮಾತ್ರ ಗೊತ್ತಾಗಬೇಕು. ಬೇರೆಯವ್ರ ಸೌಂಡೆಲ್ಲ ಕೇಳಿಸ್ಬಾರ್ದು. ಆ ರೀತಿ ಕಿವಿಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. 3 ರೌಂಡ್ಸ್ ಕಂಪ್ಲೀಟ್ ಮಾಡಿ. ಕಿವಿಗಳನ್ನು ಹೆಬ್ಬೆರಳಿಂದ ಮುಚ್ಚಿ ಕೈಗಳನ್ನು ಧ್ಯಾನ ಮುದ್ರದಲ್ಲಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಹಾಗೆ ಉಸಿರಾಟವನ್ನು ಗಮನಿಸ್ತಾ ಇರಿ. ನಿಧಾನ ಉಸಿರನ್ನು ತಗೊಳ್ಳಿ. ನಿಧಾನ ಉಸಿರನ್ನು ಹೊರಗೆ ಬಿಡಿ. ಮನಸ್ಸು ಉಸಿರಾಟದ ಕಡೆಗೆ ಇರಲಿ. ಒಂದು 5-10 ನಿಮಿಷ ಹಾಗೆ ಕೂತ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಒಂದು 5-10 ನಿಮಿಷ ಆದಮೇಲೆ ಪ್ರೇಯರ್ ಮಾಡಿಕೊಂಡು ಮುಗಿಸ್ಬೇಕು ಕ್ಲಾಸ್.